ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅಖಿಲ ಸವಿರುಚಿಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಮಾಡೋವಂಥದ್ದು ಮೊಸರು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆಲ್ಲ, ಸಿಕ್ಕಾಪಟ್ಟೆ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಬಾಡಿ ತಂಪಾಗಿರಬೇಕು, ಮಜ್ಜಿಗೆ ಕುಡಿಯೋದು, ಮಜ್ಜಿಗೆ ಸಾಂಬಾರು ಮತ್ತು ಮೊಸರು ಸಾರು ಮಾಡೋದು ಜಾಸ್ತಿ ಆಗಿದೆ ಇವಾಗ. ಅದಕ್ಕೆ ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಬನ್ನಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದಕ್ಕೆ ತೋರಿಸ್ತೀನಿ. ನಾನು 1 ಸ್ಪೂನಷ್ಟು ನಾನು ಕರಿಮೆಣಸು ತೊಗೊಂಡಿದ್ದೀನಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1 ಇಡಿ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು ನಾನು ಒಂದು 5 ಕಡ್ಡಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಿದ್ದೀನಿ ಕೈಯಲ್ಲೇ. ಮತ್ತು ಒಣಮೆಣ್ಸಿನ್ಕಾಯಿ ಒಂದು 10 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸೌದೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಅರ್ಧ ಅಷ್ಟು ತೊಗೊಂಡಿದ್ದೀನಿ, ಒಂದು ಕಾಯಲ್ಲಿ ಅರ್ಧ ಅಷ್ಟು ತೊಗೊಂಡು ಕಟ್ ಮಾಡ್ಕೊಂಡು ಕ್ಯೂಬ್ಸ್ ಥರ ಇಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ನಂದಿನಿ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರನ್ನ. ಹೇಗೆ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ನಾನು ಸೌದೆಕಾಯಿ ಏನು ಕಟ್ ಮಾಡಿದ್ದೀನೋ ಅದನ್ನ ಹಾಕ್ಬಿಟ್ಟು ಉಪ್ಪು ಹಾಕೊಂಡು ಟೇಸ್ಟ್ಗೆ ಎಷ್ಟು ಬೇಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಕರ್ಬೇವಿನ ಸೊಪ್ಪು ಏನು ತೊಗೊಂಡಿದ್ದೋ ಅದನ್ನೇ ಒಂದು ಸ್ವಲ್ಪ ಹಾಕ್ಬಿಟ್ಟು ಕಾಯಿಸ್ತೀನಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಗಮ್ ಅಂತ ಸ್ಮೆಲ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 1 ವಿಜಿಲ್ ಆದರೆ ಸಾಕು, ಸೌದೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ 1 ವಿಜಿಲ್ ಸಾಕು. ಆವಾಗ ನಾನು ಈರುಳ್ಳಿನ ತೋರ್ಸೋದು ಮಾಡ್ಬಿಟ್ಟೆ. ಈರುಳ್ಳಿನ ನಾನು ಒಂದು ಕಂಬಿಗೆ ಚುಚ್ಕೊಂಡು ಅದನ್ನು ಸುಟ್ಕೋಬೇಕು. ಅದನ್ನ ಹಾಗೆ ಹಾಕೋದ್ರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ. ಒಂದ್ಸಲ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಸುಟ್ಟುಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಆಗಿನ ಕಾಲದಾದರೆ ಸ್ಟವ್ ಒಲೆ ಉರ್ತಿತ್ತು, ಒಲೆಯಲ್ಲೇ ಹಾಕ್ಬಿಟ್ಟು ಸುಟ್ಬಿಟ್ಟು ಹಾಕ್ತಾಯಿದ್ದು. ಅದು ಇವಾಗ ಒಲೆ ಇಲ್ವಲ್ಲ. ಗ್ಯಾಸ್ ಸ್ಟವ್ ಮೇಲೇ ಈ ಥರ ಸಣ್ಣ ಉರಿಯಲ್ಲಿ ಸುಟ್ಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸಣ್ಣ ಉರಿಯಲ್ಲಿ ಮಾಡೋದ್ರಿಂದ ಅದು ಒಳಗಡೆ ಕೂಡ ನಿಧಾನಕ್ಕೆ ಬೇಯುತ್ತೆ. ಇಲ್ಲಾಂದರೆ ದೊಡ್ಡ ಉರಿ ಹಾಕ್ಕೊಂಡ್ರೆ ಮೇಲೆ ಕಪ್ಪಗಾಗ್ಬಿಡುತ್ತೆ, ಸಿಪ್ಪೆ ಎಲ್ಲ ಒಳಗಡೆ ಬೇಯೋದೇ ಇಲ್ಲ. ಅದಕ್ಕೆ ಸಣ್ಣ ಉರಿಯಲ್ಲಿ ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಜಾರಿಗೆ ಏನೆಲ್ಲ ಐಟಮ್ ತೊಗೊಸೋದನ್ನು ಕೊಬ್ಬರಿ ಹಾಕ್ಕೊತಾಯಿನಿ, ಮತ್ತು ಅಕ್ಕಿನ ಚೆನ್ನಾಗಿ ಬಗ್ಸ್ಬಿಟ್ಟು ನೀರೆಲ್ಲ ಬಗ್ಸಿ ಹಾಕ್ಕೊತಾಯಿನಿ. ಒಣಮೆಣ್ಸಿನ್ಕಾಯಿ, ಕರಿಮೆಣಸು ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊತಾಯಿನಿ. ಈ ಈರುಳ್ಳಿ ಏನು ತೊಗೊಂಡಿದ್ದೋ ಆ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಒಳಗೆ ಬಿಸಿ ಇನ್ನೂ ಹಾಗೇ ಇದೆ, ಅದಕ್ಕೋಸ್ಕರ ನಾನು ಹಂಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಹಾಕೋದನ್ನ ನೋಡೋಣ, ಹೇಗೆ ಒಗ್ಗರಣೆ ಹಾಕೋದು ಅಂದ್ಬಿಟ್ಟು. ಸ್ಟವ್ ಮೇಲೆ ನಾನು ಒಂದು ಬಾಣಲೆ ಅಥವಾ ಒಂದು ಪಾನ್ ಇಟ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೊಂಚೂರು ಎಣ್ಣೆ ಕಾದಿದ ತಕ್ಷಣ ಸ್ವಲ್ಪ 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ, 1/4 ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಇಂಗು ಹಾಕ್ಕೊಬೇಕು, ಮತ್ತು ಕರ್ಬೇವಿನ ಸೊಪ್ಪು ಏನಿದೆಯೋ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ 1 ಸೆಕೆಂಡಷ್ಟು. ಬಾಡಿಸ್ಕೊಂಡು ಆದಮೇಲೆ ನಾವು ಏನು ರುಬ್ಬಿಟ್ಟಿದ್ದೀವೋ ಮಸಾಲ ಐಟಮು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಬೇಕು. ನೋಡಿ, ಎಣ್ಣೆ ಬಿದ್ದಿದ ತಕ್ಷಣ ಸ್ವಲ್ಪ ಮಂದ ಆಗ್ತಾ ಹೋಗುತ್ತೆ. ನಾವು ಇದ್ದಿದ್ದ ಜಾರದಲ್ಲಿ ಅರ್ಧ ಅಷ್ಟು ಜಾರ ಇತ್ತು, ಆದರೆ ಇವಾಗ ನೋಡಿ ಅದು ನೀರು ಎಣ್ಣೆಗೆ ಬಿದ್ದಿದ ತಕ್ಷಣ ತುಂಬ ಮಂದ ಆಗ್ತದೆ. ಸ್ವಲ್ಪ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದೆಲ್ಲ ನೀಟಾಗಿ ಕ್ಲೀನಾಗಿ ಹಾಕಿ ಅದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಸ್ವಲ್ಪ ಅರಿಶಿನ ಪುಡಿ ಕೂಡ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ರುಬ್ಬೋ ಟೈಮಲ್ಲಿ ಕೂಡ ಹಾಕ್ಕೊಬೋದು. ನಾನು ಇವಾಗ ಹಾಕ್ಕೊತಾ ಇದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಆದಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಂದ ಆಗ್ತಾ ಹೋಗುತ್ತೆ. ಒಂಚೂರು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ 1 ನಿಮಿಷ ಅಷ್ಟು ಕುದಿಸಿ, 1-2 ನಿಮಿಷ ಅಷ್ಟು ಕುದಿಸ್ಬೇಕು. ಯಾಕೆಂದರೆ ಸ್ವಲ್ಪ ಹಸಿ ಇದೆಯಲ್ಲ, ಹಸಿ ಎಲ್ಲ ಸ್ವಲ್ಪ ಹೋಗಬೇಕು. ಒಂದು ಚೂರು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ, ಇಲ್ಲ ಅಂದರೆ ಕೆಳಗಡೆ ತಳ ಹಿಡಿಯುತ್ತೆ. ಬೇಯಿಸ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಆದಮೇಲೆ ಕುದಿ ಬಂದಮೇಲೆ ನಾವೇನು ಬೇಯಿಸಿಕ್ಕಿದ್ದೀವೋ ಸೌದೆಕಾಯಿನ, ಆ ಸೌದೆಕಾಯಿ ನೀರಿನ ಸಮೇತ ಹಾಗೆ ಹಾಕಿ ಅದಕ್ಕೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಸೌದೆಕಾಯಿಗೆ, ಸ್ವಲ್ಪ ಅದೆಷ್ಟು ಬೇಕೋ ಅಷ್ಟು ಮುಳುಗಕ್ಕೆ ಮಾತ್ರ ನೀರು ಹಾಕ್ಬಿಟ್ಟು ಬೇಯಿಸಿ ಮಾಡಿದ್ದೆ. ಇದಕ್ಕೂ ಅಷ್ಟೇ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿನಿ, ಸ್ವಲ್ಪ ಮಂದನೇ ಇರಲಿ ಅಂತ. ನಾವು ಮತ್ತೆ ಮೊಸರು ಹಾಕ್ಕೊತೀವಲ್ಲ ಅವಾಗ ಸ್ವಲ್ಪ ತೆಳುವಾಗುತ್ತೆ. ಇವಾಗ ಗಟ್ಟಿನೇ ಇರಬೇಕದು. ನೋಡಿ, ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ನಾವು ಇದಕ್ಕೆ ಹಾಕಿದ್ವಲ್ಲ, ಇದಕ್ಕೆ ನಾವು ಮಸಾಲೆ ರುಬ್ಬೇಕಾದ್ರೆ ಏನು ಉಪ್ಪು ಹಾಕಿಲ್ಲ. ನಾನು ಬರೀ ಸೌದೆಕಾಯಿಗೆ ಉಪ್ಪು ಹಾಕಿದ್ದಷ್ಟೇ. ನಾನು ಅದೇ ಉಪ್ಪು ಜಾಸ್ತಿ ಆಗಿದೆ, ನಾನು ಕರೆಕ್ಟಾಗಿದೆ, ಅದಕ್ಕೋಸ್ಕರ ಏನೂ ಹಾಕಿಲ್ಲ. ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನ, ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕು. ಜೊತೆಗೆ ಅದು ಮಸಾಲೆ ಐಟಮ್ ಎಲ್ಲ ಹಸಿ ಅದೆಲ್ಲ ಹೋಗಿ ಚೆನ್ನಾಗಿ ಬೇಯಬೇಕು. ಇವಾಗ ಚೆನ್ನಾಗಿ ಆಗಿದೆ. ಅದಕ್ಕೆ 10-15 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು. ಇದನ್ನ ಒಂದು 15 ನಿಮಿಷ ಬೇಯಿಸಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ಬೇಕು. ಸ್ಟವ್ ಆಫ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಇದನ್ನು ನೋಡಿ, ಇವಾಗ ಇಷ್ಟು ನೀರು ಇದೆಯಲ್ಲ, ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಕೂಲ್ ಆದಮೇಲೆ ನೋಡಿ ಎಷ್ಟು ಗಟ್ಟಿಯಾಗೋಗಿದೆ ಅಂತಂದ್ಬಿಟ್ಟು. ಇಷ್ಟು ಗಟ್ಟಿಯಾಗಿದೆ, ಮಂದ ಆಗಿದೆ. ಸ್ವಲ್ಪ ತಣ್ಣಗಾದಾದ್ಮೇಲೆ ಇದು ಮೊಸರು ಏನಿದೆಯೋ ಆ ಮೊಸರು ಹಾಕ್ಕೊಬೇಕು. ಮೊಸರು ತಣ್ಣಗಾದ್ಮೇಲೆ ಹಾಕಬೇಕು. ಬಿಸಿ ಇದ್ದಾಗೆ ಹಾಕ್ಕೊಂಡ್ರೆ ಮೊಸರೆಲ್ಲ ಒಡೆದು ಹೋಗುತ್ತೆ, ಒಡುಕ್ಲು ಥರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದಕ್ಕೆ
ನಾವು ಉಪ್ಪು ಖಾರ ಇದಕ್ಕೆ ಸ್ವಲ್ಪ ಮುಂದೆನೇ ಹಾಕ್ಕೊಬೇಕು. ಮಾಮೂಲಿ ಸಾಂಬಾರಿಗೆ ಏನು ಹಾಕ್ಕೊತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು. ಏಕೆಂದರೆ ಇದು ನಾವು ಲಾಸ್ಟಲ್ಲಿ ಮೊಸರು ಹಾಕೋದ್ರಿಂದ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಮೊದಲೇ ಉಪ್ಪು ಖಾರ ಸ್ವಲ್ಪ ಮಾಮೂಲಿ ಸಾಂಬಾರು ಮಾಡಿದಾಗಿನ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ನಾನು ಇದನ್ನು 4 ರಿಂದ 5 ಜನಕ್ಕೆ ಆಗೋಷ್ಟು ಒಂದು ಟೈಮ್ಗೋಸ್ಕರ ಸಾಂಬಾರು ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ನೀರು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ನೀರು ಬೇಕೋ ಮೊಸರಿಗೆ ಸ್ವಲ್ಪ ಹಾಕ್ಕೊಂಡು ಬೇಕಾದ್ರೆ ಹಾಕ್ಕೊಳ್ಳಿ. ನೀವು ಯಾವ ಥರ ಗಟ್ಟಿ ಯಾವ ಥರ ಬೇಕೋ ಆ ಥರ ನೋಡಿ. ಇವಾಗ ರೆಡಿ ಆಗಿದೆ. ಇದು ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸಿಗೋಣ ಹೊಸ ವಿಡಿಯೋದಲ್ಲಿ. ಬಾಯ್ ಬಾಯ್.